ಒಂದು ದಿನ ಬುದ್ಧಗುರು ಒಬ್ಬ ಕುಂಬಾರನ ಗುಡಿಸಲಿನಲ್ಲಿ ತಂಗಿದ್ದ. ಅದೇ ಕುಟುಂಬಕ್ಕೆ ಒಬ್ಬ ಭಿಕ್ಕು ಆಗಲಿಕ್ಕೆ ಬಂದ ಯುವಕ ಇರಲಿಕ್ಕೆ ಆಶ್ರಯ ಕೇಳ್ದ. ಆ ಕುಂಬಾರ ಆತನಿಗೂ ಆಶ್ರಯ ಕೊಟ್ಟ. ಕುಂಬಾರನ ಎದುರಿಗೆ ಈ ಬುದ್ಧ ಇದ್ದರೂ ಕೂಡ ಅವನಿಗೆ ಇವನೇ ಬುದ್ಧ ಅಂತ ಗೊತ್ತಿರಲಿಲ್ಲ. ಗೆಳೆಯನ ರೀತಿಯಲ್ಲಿ ಬುದ್ಧನನ್ನು ಮಾತನಾಡಿಸಿ ಗೆಳೆಯನಿಗೆ ಪರಿಚಯ ಹೇಳುವ ರೀತಿಯಲ್ಲಿ ಆತನೊಡನೆ ಮಾತುಕತೆಗೆ ತೊಡಗಿದ. ಅವನನ್ನು ಗಮನಿಸಿದ ಬುದ್ಧನಿಗೆ ಈತನಿಗೆ ತಾನು ಪರಿಚಯ ಇಲ್ಲ ಎಂಬ ಸಂಗತಿ ಗೊತ್ತಾಯಿತು. ಅವನನ್ನು ಬುದ್ಧ ಮಾತನಾಡಿಸಿ, ಯುವಕನೇ, ಯಾರಿಗೋಸ್ಕರ, ಯಾವ ಸಾಧನೆಗೋಸ್ಕರ ನೀನು ಹೀಗೆ ಈ ಪ್ರಯಾಣದಲ್ಲಿ ತೊಡಗಿಕೊಂಡಿದ್ದೀಯಾ, ಈ ಪ್ರಯಾಣದ ಉದ್ದೇಶ ಏನು ಇತ್ಯಾದಿ ಎಲ್ಲ ಪ್ರಶ್ನಿಸಿದ. ಅದಕ್ಕೆ ಆ ಯುವಕ, ಗೆಳೆಯನೇ, ಸಾಕ್ಯ ಕುಲದ ಗೌತಮನೆಂಬ ವಿರಾಗಿಯೊಬ್ಬನಿದ್ದಾನೆ. ಅವನೊಬ್ಬ ಪರಿಪೂರ್ಣ ಅರಿವನ್ನು ಸಾಧಿಸಿಕೊಂಡ ಮಹಾಸಾಧಕ. ಅದಕ್ಕೆ ಅವನನ್ನು ಗುರುವಾಗಿ ಸ್ವೀಕರಿಸಿ ಅವನ ಕಂಡುಕೊಂಡ ತಾತ್ವಿಕತೆಯನ್ನು ತಾನೂ ಪಡೆದುಕೊಳ್ಳುವ ಒಂದು ಸಾಧನೆ ಮಾಡಲಿಕ್ಕೆ ನಾನು ಕುಟುಂಬವನ್ನು ತ್ಯಜಿಸಿ ಬಂದಿದ್ದೇನೆ. ಅವನನ್ನು ನಾನು ಹುಡುಕುತ್ತಾ ಬಂದಿದ್ದೇನೆ ಅಂದಾಗ ಬುದ್ಧ, ಅವನು ನಿನ್ನ ಎದುರಿಗೆ ಬಂದರೆ ಅವನನ್ನು ಗುರುತು ಹಿಡಿಯಬಲ್ಲಿಯಾ? ಅದಕ್ಕೆ ಆತ ಪುಕ್ಕುಸಾತಿ, ಇಲ್ಲ, ನಾನು ಅವನನ್ನು ಎಂದೂ ನೋಡಿಲ್ಲ, ಅವನನ್ನು ಗುರುತು ಹಿಡಿಲಾರೆ. ಆಗ ಬುದ್ಧ ತನ್ನ ಗುರುತನ್ನು ತಿಳಿಸದೆ, ಓ, ಭಿಕ್ಕುವಾಗಲಿಕ್ಕೆ ಬಂದಿದ್ದೀಯಾ? ಆಗಲಿ, ಬುದ್ಧ ಹೇಳ್ತಿರುವ ಆ ತಾತ್ವಿಕತೆಯನ್ನು ನಾನು ತಿಳಿಸಿದರೆ ನೀನು ಕೇಳಿಸಿಕೊಳ್ಳುತ್ತೀಯಾ ಅಂದದ್ದಕ್ಕೆ ಆಗಲಿ, ತಿಳಿಸು ಅಂದ. ಬುದ್ಧ ತಾನು ಕಂಡುಕೊಂಡ ತಾತ್ವಿಕತೆಯನ್ನು ಇನ್ನೂ ಭಿಕ್ಕು ಆಗಲಿರುವ ಆ ಯುವಕನಿಗೆ ತಿಳಿಸುತ್ತಾ ಹೋದ. ಕೇಳಿಸಿಕೊಳ್ಳುತ್ತಾ ಆ ಬುದ್ಧ ಇವನೇ ಅಂತ ಗೊತ್ತಾಗಿ ಆ ತಕ್ಷಣವೇ ಅವನಿಗೆ ನಮಸ್ಕಾರ ಮಾಡಿದ್ದಲ್ಲದೆ, ನಿನ್ನನ್ನು ಗೆಳೆಯ ಅಂತ ಹೇಳಿಬಿಟ್ಟೆ, ಅದರಿಂದ ನನ್ನ ಕ್ಷಮಿಸು ಅಂತ ಅವನು ಆ ಗುರುವನ್ನು ಶಿಷ್ಯನಾಗಿ ಸ್ವೀಕರಿಸಲಿಕ್ಕೆ ಬೇಡಿಕೊಂಡ. ಬುದ್ಧ ಅವನಿಗೆ ಒಂದು ಮಾತು ಹೇಳಿದ, ಆಗಲಿ, ನೀನು ಶಿಷ್ಯನಾಗಬೇಕು ಅಂದರೆ ನಮ್ಮ ಸಂಘದ ನಿಯಮದ ಪ್ರಕಾರ ಸಂಘಕ್ಕೆ ಭಿಕ್ಕುವಾಗಿ ಸೇರಲಿಕ್ಕೆ ಇರಬೇಕಾದ ಅಗತ್ಯಗಳನ್ನು ನೀನು ಹೊಂದಿಸಿಕೊಂಡು ನಾಳೆ ಬಾ, ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸ್ತೇನೆ ಅಂದಾಗ ಆಗಲಿ ಅಂತ ಆ ಎಲ್ಲವನ್ನು ಹೊಂದಿಸಿಕೊಂಡು ಬರಲಿಕ್ಕೆ ಹೋದ ಪುಕ್ಕುಸಾತಿಗೆ ಆ ಹಳ್ಳಿನಲ್ಲಿ ಯಾವುದೋ ಒಂದು ಹೋರಿ ಅವನನ್ನು ತಿವಿದು ಸಾಯಿಸಿಬಿಡು. ಈ ಸಂಗತಿ ಗೊತ್ತಾದ ಬುದ್ಧ ತುಂಬ ನೊಂದುಕೊಂಡು ಆತನಿಗೆ ಮಹಾಸತ್ವನ ಸ್ಥಾನವನ್ನು ಕೊಟ್ಟ ಅನ್ನೋದು ಮುಖ್ಯವಾದ ಸಂಗತಿ. ನೋಡಿ ಸ್ನೇಹಿತರೆ, ಪುಕ್ಕುಸಾತಿಗೆ ತನಗೆ ಉಪದೇಶ ಕೊಡುತ್ತಿರುವವನು, ತನಗೆ ಆ ವಿವೇಕವನ್ನು, ಆ ದರ್ಶನವನ್ನು, ತಾತ್ವಿಕತೆಯನ್ನು ತಿಳಿಸುತ್ತಿರುವವನು ಬುದ್ಧನೇ ಆಗಿದ್ರೂ ಅವನು ಬುದ್ಧನೇ ಅನ್ನುವುದು ಗೊತ್ತಿರಲಿಲ್ಲ. ಆದರೆ ಆ ತಾತ್ವಿಕತೆಯ ಸ್ಪಷ್ಟತೆ ಮತ್ತು ಆ ದರ್ಶನ ಅವನನ್ನು ಹಾಗೆ ಬುದ್ಧನೆಂಬುದನ್ನು ಗುರುತಿಸಲಿಕ್ಕೆ ಸಹಾಯ ಮಾಡ್ತು.